ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಮೋದಿ ಬರೀ ಹೆಸರು ಮಾತ್ರ ಗ್ಯಾರಂಟಿ ಅಂತ ಇರ್ಬೋದು, ಅವ್ರ ಹತ್ರ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಇಲ್ಲಿ ಮಂಡ್ಯದವ್ರಿಗೆ ಹೊರತು ಬೇರೆಯವ್ರಿಗಿಲ್ಲ. ಸ್ಟಾರ್ ಚಂದ್ರು ವೆಂಕಟರಮಣಗೌಡನೇ ವಿನ್ನು. ರೈತರು ನಿಯತ್ತು ಅನ್ನೋದಿದ್ರೆ ಭಗವಂತ ಇರೋದು ನಿಜ ಆದ್ರೆ ಕುಮಾರಸ್ವಾಮಿ ಓಟ್ ಹಾಕಿ ಗೆಲ್ಲಿಸಬೇಕು. ಹೌದು, ನಿಯತ್ತು ಯಾಕಿರ್ಲಿಲ್ಲ ನಿಮ್ಗೆ ವಿಧಾನಸಭೆ ಚುನಾವಣೆಯಲ್ಲಿ? ಕುಮಾರಸ್ವಾಮಿಗೆ ಹಾಕಿದ್ರೆ ನಮ್ಮ ಸಾವು ನಮ್ಮ ಮನೆ ಕರ್ಕೊಳ್ಳಂಗೆ. ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಗಮಂಗಲ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾಗಮಂಗಲದಿಂದ ಗೆದ್ದಂತಹ ಚಲುವರಾಯಸ್ವಾಮಿ ಅವರು ಈಗ ಕೃಷಿ ಸಚಿವರಾಗಿದ್ದಾರೆ. ಸೊ ನಾಗಮಂಗಲದಲ್ಲಿ ಹಲವಾರು ಘಟಾನುಘಟಿ ನಾಯಕರು ಇರುವಂತಹ ಕ್ಷೇತ್ರ. JDS ಮತ್ತು ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಿಂದಲೇ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಾ ಇರೋದು. ಯಾರು ಸ್ಟಾರ್ ಚಂದ್ರು ಇದ್ದಾರೆ, ವೆಂಕಟರಮಣೇಗೌಡ ಅವರ ಹೆಸರು. ಅವರು ಇದೇ ನಾಗಮಂಗಲ ಕ್ಷೇತ್ರದಿಂದ ಬಂದಿರೋರು. ಸೊ ನಾಗಮಂಗಲ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಗ್ರೆಸ್ನ ದೃಷ್ಟಿಯಿಂದ ಮತ್ತು JDS ದೃಷ್ಟಿಯಿಂದಲೂ ಕೂಡ. ಸೊ ನಾಗಮಂಗಲದಲ್ಲಿ ಜನಾಭಿಪ್ರಾಯ ಹೇಗಿದೆ? ಬಿಕಾಸ್ ಆಫ್ ಚಲುವರಾಯಸ್ವಾಮಿ ಅವರು ಯಾವ ರೀತಿ ಜನರ ಅಭಿಪ್ರಾಯ ಬದಲಾಗಿದೆ ಮತ್ತು ಕಾಂಗ್ರೆಸ್ಗೆ ಮತ್ತು BJP JDS ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾದಂಥ ಒಲವು ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಎಸ್ ವೀಕ್ಷಕರೇ, ನಾವೀಗ ನಾಗಮಂಗಲ ಕ್ಷೇತ್ರದಲ್ಲಿದ್ದೀವಿ. ನಾಗಮಂಗಲ ಬೇಸಿಕಲಿ ನಮಗೆ ಗೊತ್ತಿರೋದು ಹಲವಾರು ಪಾಲಿಟಿಷಿಯನ್ಸ್ ಇಲ್ಲಿಂದ ಬಂದಿದ್ದಾರೆ. ಅದರಲ್ಲೂ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ದೃಷ್ಟಿಯಿಂದ ನೋಡೋದಾದರೆ ಸ್ಟಾರ್ ಚಂದ್ರು ಅಂತ ಏನು ಹೇಳ್ತೀವಿ, ಸ್ಟಾರ್ ಚಂದ್ರು ಅವರು ಇದೇ ನಾಗಮಂಗಲದಿಂದ ಬಂದಿರೋರು. ಹೀಗಾಗಿ ಚಲುವರಾಯಸ್ವಾಮಿ ಅವರು ಕೂಡ ಸ್ಟಾರ್ ಚಂದ್ರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಮತ್ತು ಅವರ ಪರವಾಗಿ ಈಗ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ನಾಗಮಂಗಲ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಜನರ ಅಭಿಪ್ರಾಯ ಇದೆ, ಯಾರಿಗೆ ಒಲವು ಜಾಸ್ತಿ ಇದೆ, ಬನ್ನಿ ಮಾತಾಡೋಣ. ಹೇಗಿದೆ ಸರ್ ಫೈಟು ಮೇಡಮ್? ಮೇಲ್ನೋಟಕ್ಕೆ ನೀವು ಹೊರಗಡೆ ಜನ ಬೇರೆ ಏನೋ ಮಾತಾಡ್ತಾರೆ, ಬಟ್ ಇಲ್ಲಿ ಲೋಕಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ ನಾವು ಹೇಳೋದು, ಇಲ್ಲಿ ಲೋಕಲ್ ಅವ್ರಿಗೆ ಮೊದಲನೇ ಪ್ರಾಧಾನ್ಯತೆ. ನಮ್ಮ ಜಿಲ್ಲೆಯವರು, ನಮ್ಮ ಮಣ್ಣಿನ ಮಗ ಯಾರಿದ್ದಾರೆ, ನಮ್ಮ ತಾಲೂಕಿನವರು ಸ್ಟಾರ್ ಚಂದ್ರು ಅವರು ಬೆಳ್ಳೂರಿನ ಕನ್ನಘಟ್ಟದವ್ರು ಮೇಡಮ್. ಅವ್ರು ರೈತರ ಕುಟುಂಬದಿಂದ ಬಂದಿದ್ದವರು. ನಮ್ಮ ಮಂಡ್ಯ ವಿಶೇಷವಾಗಿ ವ್ಯವಸಾಯ ಪ್ರಧಾನ ಜಿಲ್ಲೆ ನಮ್ಮದು, ರೈತರೇ ಹೆಚ್ಚಾಗಿರ್ತಕ್ಕಂಥದ್ದು. ಒಬ್ಬ ರೈತರ ಮಗ ಕನ್ನಘಟ್ಟದ ಇವರು ಚಂದ್ರು, ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ಅವರು. ಸೊ ಈಗ ಸರ್ ಇವರು ಸ್ಟಾರ್ ಚಂದ್ರು ಅವರು ಇಡೀ ಕಾಂಗ್ರೆಸ್ನ ಎಲ್ಲ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಪ್ರಚಾರ ಶುರು ಮಾಡಿದವರು. ಚಲುವರಾಯಸ್ವಾಮಿ ಅವರು ಅವ್ರಿಗೆ ಬೆಂಬಲ ಕೊಟ್ಟರು ಮತ್ತು ಕೊನೆಗೆ ಅವ್ರ ಹೆಸರೇ ಫೈನಲ್ ಆಯಿತು, ಟಿಕೆಟು ಕೂಡ ಅವ್ರಿಗೆ ಸಿಕ್ತು. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಹಿಂಟ್ ಇಲ್ಲದೆ ಇರೋ ಹೊತ್ತಿಗೆನೆ ಇವರು ಪ್ರಚಾರನ ಶುರು ಮಾಡಿದ್ರು. ಬಟ್ ಆಗಿದ್ದಂತಹ ಒಂದು ಬೆಂಬಲಕ್ಕೂ ಈಗ ಕುಮಾರಸ್ವಾಮಿ ಅವರು ಎಂಟ್ರಿ ಆದ್ಮೇಲೂ ಕಂಪ್ಲೀಟ್ ರಾಜಕೀಯ ಚಿತ್ರಣ ಬದಲಾಗಿದೆ. ಒಂದು ರೀತಿ ಫೈಟ್ ಕಾಣ್ತಾ ಇದೆ. ಒಂದ್ ವೇಳೆ ಕುಮಾರಸ್ವಾಮಿ ಅವ್ರು ಅಲ್ಲದೆ ಇದ್ದಿದ್ರೆ ಸ್ಟಾರ್ ಚಂದ್ರು ಅವ್ರಿಗೆ ತುಂಬಾ ಈಸಿ ಆಗ್ತಿತ್ತ? ಹಂಗಲ್ಲ ಏನು ಮೇಡಮ್, ಇವಾಗ ಏನಪ್ಪ ಅಂದರೆ ಇದು ಮಂಡ್ಯದಲ್ಲಿ ಸ್ವಾಭಿಮಾನ. ಈ ಮಂಡ್ಯದಲ್ಲಿ ಯಾರೇ ಹೊರಗಡೆ ಬಂದರೂ ಸಹಿಸಲ್ಲ ಜನಗಳು. ಹಂಗಾಗಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಲೋಕಲ್ಗೆ ಫಸ್ಟ್ ಆದ್ಯತೆ ಕೊಡ್ತಾರೆ. ಹಂಗಾಗಿ ನಾವು ಎಲ್ಲರೂ ಸ್ಟಾರ್ ಚಂದ್ರವ್ರಿಗೆ ಮಾಡೋದು. ಓಕೆ ಸರ್, ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಈಗ ಹೊರಗಿನವರು ಅನ್ನುವಂತಹ ಭಾವನೆ ತೀರಾ ಜಾಸ್ತಿ ಇದೆ ಅಂತ ಅನ್ಸಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಪಕ್ಷ ಏನಿದೆ ಅದು JDS ಪಾರ್ಟಿ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಒಂದ್ಸಾರಿ ಆ ಕಡೆ 7 ಕೊಟ್ರೆ ಜನ ಈ ಕಡೆ 7 ಕೊಡ್ತಾರೆ. ಅಂದ್ರೆ 8 ಕ್ಷೇತ್ರಗಳಲ್ಲಿ 7 ಅವ್ರು ವಿನ್ ಆಗ್ತಾರೆ, ಈ ಸರಿ ನೀವು ವಿನ್. ಹಿಂಗೆ ಅದು ಫ್ಲಕ್ಚುಯೇಟ್ ಆಗ್ತಾನೆ ಇದೆ. ಕುಮಾರಸ್ವಾಮಿ ಮಂಡ್ಯಕ್ಕೇನೋ ಹೊಸಬ್ರಲ್ಲ, ಹಂಗಾಗಿ ಅವರನ್ನ ಹೊಸಬ್ರು, ಬೇರೆಯವರು, ಬೇರೆ ಕಡೆಯಿಂದ ಬಂದವರು ಅನ್ನೋ ಭಾವನೆ ಜನರಲ್ಲಿ ಇದೆಯಾ ಇಲ್ವೋ ಐ ಡೋಂಟ್ ನೋ. ಬಟ್ ಸ್ಟಾರ್ ಚಂದ್ರು ಅವರು ಇಲ್ಲಿ ಅವರು ಎಸ್ಪೆಷಲಿ ನಾಗಮಂಗಲದ ಜನತೆ ಈಗ ಹೊರಗಡೆ ಮಾತಾಡಿಸಿದಾಗ ಸ್ಟಾರ್ ಚಂದ್ರು ಅವರು ಗೊತ್ತಿಲ್ಲ, ಈಗ ಎಂಟ್ರಿ ಆಗಿದ್ದಾರೆ, ಹೊಸಬ್ರು ಅಂತಾರೆ. ಬಟ್ ನಾಗಮಂಗಲಕ್ಕೆ ಚಿರಪರಿಚಿತರ ಅವರು. ಹೌದು ಮೇಡಮ್, ಚಿರಪರಿಚಿತರೇ ಅವರು. ಬೇಕೋ ಬೇಡವೋ ತುಂಬಾ ಜನ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಿದ್ದಾರೆ. ಆಮೇಲೆ ಎಜುಕೇಶನ್ ವಿಚಾರದಲ್ಲಿ ಇರ್ಬೋದು, ರೈತರಿಗೆ ಏನಾರ ಒಂದು ಸಂಕಷ್ಟ ಇದ್ದಾಗ ಆಗ್ಬೋದು, ವೈಯಕ್ತಿಕವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ. ಇಲ್ಲಿ ನೀವು ಇನ್ನೊಂದು ಏನು ಹೇಳಿದ್ರಿ ಅಂತಂದ್ರೆ JDS ಮಂಡ್ಯದಲ್ಲಿ ತುಂಬಾ ಇದೆ ಅಂತ. JDS ಪಕ್ಷ ಸಂಘಟನೆ ಮಾಡಿದವರೇ ಚಲುವರಾಯಸ್ವಾಮಿ ಅವರು. JDS ಪಕ್ಷ ಏನಾರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿದೆ, ನಾಗಮಂಗಲ ತಾಲೂಕಲ್ಲಿ ಏನಾರು ಆಗ್ತಾ ಇದೆ ಅಂತಂದ್ರೆ ಅದು ಚಲುವರಾಯಸ್ವಾಮಿ ಅವರೇ ಕಾರಣ. ಅವತ್ತು 99ರಲ್ಲಿ 7 ಕ್ಷೇತ್ರ ಇದ್ದಿದ್ದು 1 ಕ್ಷೇತ್ರ ಮಾತ್ರ ಗೆದ್ದಿದ್ದು. ತದನಂತರದಲ್ಲಿ ತಗೋಬೇಕು ಅಂದರೆ 7 ಕ್ಷೇತ್ರನೂ JDS ಆಗಬೇಕು ಅಂತಂದರೆ ಚಲುವರಾಯಸ್ವಾಮಿ ಅವರು ಕಾರಣ ಆಗಿದ್ರು. ಯಾವ ಕುಮಾರಸ್ವಾಮಿ ಅವರು ಬಂದಿರಲಿಲ್ಲ, ರೇವಣ್ಣ ಅವರು ಬಂದಿರಲಿಲ್ಲ, ಇನ್ನೊಬ್ರು ಬಂದಿರಲಿಲ್ಲ.
ಹಾಗಾಗಿ ನಮ್ಮ ಆದ್ಯತೆ ಏನಿದ್ರು ನಮ್ಮ ಲೋಕಲ್ನವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀನಿ. ಓಕೆ ಸರ್, ಹಾಗೆ ನೋಡಿದ್ರೆ ಚಲುವರಾಯಸ್ವಾಮಿ ಅವರು ಯಾರ್ಯಾರು ಕೈ ಹಿಡಿದಿದ್ದಾರೆ ಅವರೆಲ್ಲ ವಿನ್ ಆಗಿದ್ದಾರೆ. ಕಳೆದ ಬಾರಿ ಸುಮಲತಾ ಅವ್ರ ಪರವಾಗಿದ್ರು, ಸುಮಲತಾ ಅವರು ವಿನ್ ಆದ್ರು. ಈ ಸರಿ ಸ್ಟಾರ್ ಚಂದ್ರು ಅವರನ್ನ ನಿಲ್ಲಿಸ್ಕೊಂಡಿದ್ದಾರೆ, ಅವ್ರ ಪರವಾಗಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ. ಈ ನಾಗಮಂಗಲ ತಾಲೂಕಿನಲ್ಲಿ ಸರ್ JDS ಪಾರ್ಟಿ ಸ್ಟ್ರಾಂಗ್ ಆಗಿದೆ ಅಲ್ಲ ಮೇಡಮ್? ಕಳೆದ ಬಾರಿ JDS ಪಾರ್ಟಿ ಸ್ಟ್ರಾಂಗ್ ಆಗಿತ್ತು. ಹಾಗಿದ್ರೆ JDS ಪಾರ್ಟಿ ಸ್ಟ್ರಾಂಗ್ ಇದ್ರೆ ಕಳೆದ ಬಾರಿ ಸುಮಲತಾ ಯಾಕೆ ಗೆದ್ರು? ನಿಖಿಲ್ ಕುಮಾರಸ್ವಾಮಿ ಯಾಕೆ ಸೋಲ್ಬೇಕಾಗಿತ್ತು? ಗೆಲ್ಬೋದಾಗಿತ್ತಲ್ಲ ನಿಖಿಲ್ ಸ್ವಾಮಿ ಅವರು, ಕುಮಾರಸ್ವಾಮಿ ಅವರು. ಹಾಗಾಗಿ ಸ್ಟ್ರಾಂಗ್ ಆಗಿದೆ. ಈಗ JDS ಮತ್ತು BJP ಎರಡೂ ಒಂದಾಗ್ಬಿಟ್ಟಿದೆ ಸರ್. ಸೊ ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗಿದೆ ಅನ್ಸಲ್ವಾ ಮೇಡಮ್? BJPಗೆ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಅಷ್ಟು ಒಲವಿಲ್ಲ ಮೇಡಮ್. ಕಾಂಗ್ರೆಸ್ಗೆ ಈ ಸಲ ಸರ್ ಈಗ ಗ್ಯಾರಂಟಿ, ಈ ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಈ ಗ್ಯಾರಂಟಿ ಅನ್ನೋದು ಯಾರ ಮನೆ ಸ್ವತ್ತೇನೂ ಅಲ್ಲ, ಆದರೆ ಈಗ ಮೋದಿಯವರು ಕೂಡ ಗ್ಯಾರಂಟಿನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಗ್ಯಾರಂಟಿ ಅನ್ನೋವಂಥ ಪದ ಏನಿದೆ ಅದು ಈಗ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ನಮ್ಮದು ಕೂಡ ಗ್ಯಾರಂಟಿ ನ್ಯೂಸ್. ಸೊ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿತವೆ ಅನ್ಸುತ್ತಾ? ಖಂಡಿತ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿತದೆ. ಮೋದಿ ಬರೀ ಹೆಸರು ಮಾತ್ರ ಗ್ಯಾರಂಟಿ ಅಂತ ಇರ್ಬೋದು, ಅವ್ರ ಹತ್ರ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಇವ್ರದನ್ನ ಹೆಸರನ್ನ ತಗೊಂಡು ಅವ್ರು ಕಾಫಿ ಹೊಡಿತಾ ಇದಾರೆ ಬಿಟ್ರೆ ಯಾವುದೇ ರೀತಿ. ಸರ್ ಗ್ಯಾರಂಟಿ ಅಂದ್ರೆ ಜನರಿಗೊಂದು ಗ್ಯಾರಂಟಿ ಸರ್, ಅದು ಗ್ಯಾರಂಟಿ. ಗ್ಯಾರಂಟಿ ಅವರು 15 ಲಕ್ಷ ಗ್ಯಾರಂಟಿ ಕೊಟ್ರು, ಒಂದು ಕುಟುಂಬಕ್ಕೂ 15 ಲಕ್ಷ ದುಡ್ಡು ಹಾಕ್ಲಿಲ್ಲ ಅವತ್ತಿನ ಕಾಲದಲ್ಲಿ. 10 ವರ್ಷದ ಹಿಂದೆನೆ ಹೇಳಿದ್ರು 15 ಲಕ್ಷ ನಾವು ದುಡ್ಡು ಹಾಕ್ತಿವಿ ಅಂತ, ಬಟ್ ದುಡ್ಡು ಹಾಕ್ಲಿಲ್ಲ. ಬ್ಲ್ಯಾಕ್ ಮನಿ ತತ್ತೀವಿ ಅಂದ್ರು, ಅದನ್ನೂ ತರಲಿಲ್ಲ. ಉದ್ಯೋಗ ಕೊಡ್ತೀನಿ ಅಂದ್ರು, ಅದನ್ನೂ ಮಾಡ್ಲಿಲ್ಲ. ಅವ್ರು ಏನಂದ್ರೆ ಏನೂ ಕೆಲಸ ಮಾಡ್ಲಿಲ್ಲ. ಬರೀ ಇದನ್ನೇ ಆಶ್ವಾಸನೆಗಳನ್ನ ಕೊಟ್ಕೊಂಡು ಯುವಕರನ್ನ ಮರಳು ಮಾಡಿದ್ರು. ಎಲ್ಲಾರನ್ನೂ ಜನಗಳನ್ನ ಮರಳು ಮಾಡ್ಕೊಂಡು ಅಧಿಕಾರ ಹಿಡಿದವ್ರು ಅಷ್ಟೇ. ಅಲ್ಲ ಸರ್, ಈಗ ನಾನು ಮಂಡ್ಯ ಜಿಲ್ಲೆಯಾದ್ಯಂತ ತಿರುಗಾಡ್ತಾ ಇದ್ದೀನಿ. ಯಾಕಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಜನರ ಒಲವು, ಏನಾಗಬಹುದು ಅಂತ. ಈಗ ಬಹಳ ಜನ ಯಾರ್ಯಾರು ನಾವು ಕುಮಾರಸ್ವಾಮಿ ಪರ ಇದ್ದೀವಿ ಅಂತ ಹೇಳೋ ಮಾತು ಏನಂದ್ರೆ ಸರ್, ತಮ್ಮೆಲ್ರಿಗೂ ಅವ್ರು ಹೇಳೋದು KRS ಡ್ಯಾಮಲ್ಲಿ ನೀರಿದ್ರು ಕೂಡ ನೀರು ಬಿಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತಾವೆ, ಕೃಷಿ ಪ್ರಧಾನವಾದಂಥ ಜಿಲ್ಲೆ, ಈ ಜಿಲ್ಲೆಯಲ್ಲಿ ನಮಗೆ ನೀರು ಕೊಟ್ಟಿಲ್ಲ. ಇವರು ಡ್ಯಾಮಲ್ಲಿ ನೀರೈತೆ ಆದ್ರೆ ನೀರು ಕೊಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತಾವೆ, ಜನ ಕೆಲಸ ಇಲ್ಲದೆ ಸುಮ್ಮನೆ ಕುತ್ಕೊಂಡಿದ್ದಾರೆ, ಅನ್ಯಾಯ ಮಾಡ್ಬಿಟ್ಟಿದ್ದಾರೆ ಇವರು. INDIA ಮೈತ್ರಿಕೂಟಕ್ಕೆ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತ ನಮಗೆ ನೀರು ಬಿಟ್ಟಿಲ್ಲ, ಮಂಡ್ಯ ಜಿಲ್ಲೆ ಜನತೆಗೆ ಅನ್ಯಾಯ ಮಾಡಿದ್ದಾರೆ ಚಲುವರಾಯಸ್ವಾಮಿ ಅವರು ಅನ್ನುವಂಥ ಒಂದು ಮಾತಿದೆ. ಅದಕ್ಕೇನು ಹೇಳ್ತೀರಿ ಮೇಡಮ್? ನಾವು ಹೇಳೋದೇನು ಅಂದರೆ, ನಮ್ಮ DK ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಮೇಡಮ್. ಇವರು 27 ಜನ ಸಂಸರಿದ್ರು, 28 ಜನ. ಬಟ್ ಇವ್ರು ಯಾಕೆ ಪರ್ಮಿಷನ್ ಕೊಡಿಸ್ಲಿಲ್ಲ? ನಾವು ಬೆಂಗಳೂರಿಗೆ ನೀರು ಕೊಡ್ಬೇಕು. ಇವಾಗ ಪರಿಸ್ಥಿತಿ ಹೆಂಗೈತೆ ಅಂದರೆ, ಈ ಕುಡಿಯೋಕೆ ನೀರಿಲ್ಲ ಅಂದರೆ ಬೆಳಗ್ಗೆ ನೀರು ಬಿಡೋಕ್ಕಾಗಲ್ಲ ನಾವು. ಈ ಕುಡಿಯೋಕ್ಕೆ ಜನಗಳು ಬದುಕಬೇಕು ಅಂದರೆ ಕುಡಿಯೋಕೆ ನೀರು ಬೇಕು, ಹೌದು ತಾನೆ? ಕುಡಿಯೋಕೆ ನೀರಿಲ್ಲ ಅಂದರೆ ನಾವು ಬೆಳೆಗಳಿಗೆ ನೀರು ಕುಡ್ಕೊಂಡು ಮಾಡೋಕ್ಕಾಗಲ್ಲ. ಇವ್ರು ಮೇಕೆದಾಟಕ್ಕೆ ಅವತ್ತೇ 27 ಜನ ಸಂಸರಿದ್ರಲ್ಲ, ಇವ್ರು ಅವತ್ತು ಪರ್ಮಿಷನ್ ಕೊಡಿಸಿದ್ರೆ ನಾವು ಅಲ್ಲಿ ಮೇಕೆದಾಟು ಕಟ್ತಿದ್ದೋ. ಮೇಕೆದಾಟು ಕಟ್ಬಿಟ್ಟು ಬೆಂಗಳೂರಿಗೆ ನೀರು ಕೊಡ್ತೀವಿ. ಹಂಗಲ್ಲ ಸರ್, ಈಗ 76 ಅಡಿ ಇರುವಾಗ ಕುಮಾರಸ್ವಾಮಿ ಅವ್ರು ನೀರು ಬಿಟ್ರು, ಈಗ 90 ಚಿಲ್ಲರೆ ಅಡಿ ನೀರಿದ್ರು ಕೂಡ ನೀರು ಬಿಡ್ತಾ ಇಲ್ಲ ರೈತರ ಬೆಳೆಗಳಿಗೆ ಅನ್ನೋದು ಒಂದು ಈಗ ಕಾಂಗ್ರೆಸ್ ಪಾರ್ಟಿ ಮೇಲೆ ಇರುವಂತಹ ಆರೋಪ, ಅಥವಾ ಅವ್ರ ಮೇಲೆ ಇರುವಂತಹ ಸಿಟ್ಟು ಅನ್ನೋ ಪದ ಸೂಕ್ತ ಅಂತ ಅನ್ಸುತ್ತೆ. ಸೊ ಆ ಸಿಟ್ಟಿನಿಂದ ಜನ ಒಂದ್ ಸ್ವಲ್ಪ ಬೇರೆ ತರ ಯೋಚನೆ ಮಾಡಲೂಬಹುದು. ಏನಂತೀರಿ ಮೇಡಮ್? ಜನಗಳು ಯಾರು ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇಲ್ಲ. ಜನಗಳಿಗೆ ಗೊತ್ತಿದೆ ಡ್ಯಾಮ್ ನೀರು ಪ್ರತಿ ವರ್ಷ ಹೆಂಗ್ ಬತ್ತಿತ್ತು, ಯಾವ ಟೈಮಲ್ಲಿ ನೀರು ಬಿಡಬೇಕು, ಅಧಿಕಾರಿಗಳಿಗೆಲ್ಲ ಗೊತ್ತಿದೆ. ಯಾವ ಸರ್ಕಾರ ಇರುತ್ತೆ ಅದು ಏನು ಕ್ರಮ ಕೈಗೊಳ್ಳುತ್ತೆ. ಇವರು ವಿರೋಧ ಪಕ್ಷದವರು ಸುಮ್ಮನೆ ಇಲ್ಲದೆ ಇರೋದ ಮಾಡ್ಕೊಂಬತ್ತಾರೆ. ಈಗ ರೈತರ ಮಗ ಅಂತ ಹೇಳ್ತಾರಲ್ವ ಕುಮಾರಸ್ವಾಮಿ ಅವರು, ಕಳೆದ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ವಾ, ಅವ್ರು ವಾಸ್ತವ್ಯ ಎಲ್ಲಿ ಮಾಡಿದ್ರು? ಗುಡಿಸ್ಲಲ್ಲಿ ಮಾಡಿದ್ರಾ? ತೋಟದ ಮನೇಲಿ ಮಾಡಿದ್ರಾ? ತಾಜ್ ವೆಸ್ಟ್ ಎಂಡ್ 7 ಸ್ಟಾರ್ ಹೋಟ್ಲಲ್ಲಿ ವಾಸ್ತವ್ಯ ಮಾಡಿದ್ದು. ಕಾಂಗ್ರೆಸ್ ಲೀಡರ್ಸ್ ಏನು ಗುಡಿಸಲಲ್ಲ ಇರ್ತಾರೆ, ಅವರು ಅಲ್ಲೇ ಇರ್ತಾರೆ. ಒಬ್ರು ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೃಹ ಕಚೇರಿ ಕೃಷ್ಣ ಇದೆ. ಇವರು ಕುಮಾರಸ್ವಾಮಿ ಅವರು ರೈತರ ಮಗ ಅಂತ ಹೇಳ್ತಾರಲ್ಲ, 7 ಸ್ಟಾರ್ ಹೋಟ್ಲಲ್ಲಿ ವಾಸ್ತವ್ಯ ಮಾಡಕ್ ಕಾರಣ ಏನು? ಆಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಯಾಕೆ ಖಾಲಿ ಮಾಡೋರು ಆ ಜಾಗನ? ಹಂಗೆ ಇರ್ಬೇಕಾಯ್ತು. ಆಮೇಲೆ ಇನ್ನೊಂದು ಮಾಹಿತಿ ಏನು ಮಾಡಬೇಕು ಮೇಡಮ್, ಅವ್ರ ಮಗನಿಗೋಸ್ಕರ ಅವ್ರು ಮುಖ್ಯಮಂತ್ರಿ ಆಗಿರ್ಬೇಕು ಅಂದಾಗ 8,800 ಕೋಟಿ ಅನುದಾನ ಮಂಡ್ಯಕ್ಕೆ ನೀವು ಮಂಡ್ಯ ಜನ ಗೆಲ್ಲಿಸ್ಲಿಲ್ಲ, ಅವ್ರು ಕೊಡ್ಲಿಲ್ಲ. ಹಂಗಲ್ಲ ಮೇಡಮ್, ಯಾವ ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಗೋಸ್ಕರ ಮಕ್ಕಳಿಗೋಸ್ಕರನೇ ಇವಾಗ ಮಂಡ್ಯ ಜಿಲ್ಲೆ ಅವ್ರ ಮಕ್ಕಳಿಗೋಸ್ಕರ ಮಾಡ್ಕೊಳಕ್ಕಾಗ್ತದೆ. ಇದೇ ಕುಮಾರಸ್ವಾಮಿ ಅವರು ಹೋದ್ಸಲಿ ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ನೀರು ಬಿಡೋ ವಿಚಾರವಾಗಿ ನನ್ನ ಹತ್ರ ಇಲ್ಲಪ್ಪ ಡೆಲ್ಲಿಲಿ ಹೋಗಿ ಕೇಳಿ ಅಂತ ಹೇಳಿದ್ರು. ಮಗನ್ ಸೋಲಿಸಿ ಎಲ್ಲ ಮಾಡಿದಾಗ ಸುಮಲತಾ ಅವ್ರನ್ನ ತಗೊಂಡೋಗಿ ಅಡ್ಡಕ್ಕೆ ನಿಲ್ಲಿಸ್ಬಿಡಿ, ಅಲ್ಲ ಅಡ್ಡಕ್ಕೆ ಮಲಗಿಸ್ಬಿಡಿ, ಡ್ಯಾಮ್ ಹೊಡೆದೋಗೋದಿಲ್ಲ ಹಂಗೆ ಹಿಂಗೆ ಅಂತ ಭಾಳ ತುಚ್ಛವಾಗಿ ಮಾತಾಡಿದ್ರು.
ಇವಾಗ ಮೈತ್ರಿ ಆಗಿದ ತಕ್ಷಣ ಇವರು ಕಾವೇರಿ ಬಂದ್ಬಿಟ್ಟು ಉಳಿಸ್ಬಿಡ್ತಾರೆ ಅವ್ರು. ನಾನು ಕೃಷಿ ಸಚಿವ ಆಗ್ಬಿಡ್ತೀನಿ, ಇಲ್ಲ ನನ್ನ ಯಾವ್ದಾದ್ರು ಒಂದು ದೊಡ್ಡ ಪೋರ್ಟ್ಫೋಲಿಯೋ ಕೊಡ್ತಾರೆ, ಆ ಮೂಲಕ ನಾನು ಮಂಡ್ಯ ಜಿಲ್ಲೆಯ ಜನರಿಗೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ. ಅದಕ್ಕೆ ನಾಟ್ ಓನ್ಲಿ ಕಾವೇರಿ, ಅದು ಮದಾಯಿ ಆಗಿರ್ಬೋದು, ಭದ್ರಾ ಮೇಲ್ದಂಡೆ ಆಗಿರ್ಬೋದು, ಕೃಷ್ಣೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ನೀರಾವರಿ ಯೋಜನೆಗಳಾಗಿರ್ಬೋದು, ಅವುಗಳೆಲ್ಲವನ್ನ ಕೂಡ ನಾನು ಮತ್ತೆ ಅವುಗಳಿಗೆ ಒಂದು ಒಳ್ಳೆ ಗಟ್ಟಿ ನೆಲೆ ಒದಗಿಸ್ಕೊಡ್ತೀನಿ. ಹಿಂಗಾಗಿ ಮಂಡ್ಯ ಜನ ನನ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಬರೀ ಸುಳ್ಳು ಮೇಡಮ್, ಬರೀ ಆಶ್ವಾಸನ ಅಷ್ಟೇ ಮಾಡ್ಬೋದಿತ್ತು. ನೀರ್ನ ಅವ್ರ ಕೈಲಿ ಲಾಸ್ಟ್ ಟೈಮ್ ಇದ್ದಾಗ ಬಿಡಕ್ಕಾಗಲ್ಲ ಅಂತ ಅವರೇ ನಮ್ಮ ಕೈಲಿಲ್ಲ, ಕೇಂದ್ರ ಸರ್ಕಾರದ ಕೈಲಿರೋದು ಅಂತ ಅವರೇ ಹೇಳಿದಾಗ ತಿರ್ಗಾ ಮತ್ತೆ ಎಲ್ಲಿ ಬಿಡಕ್ಕಾಗತ್ತೆ ಮೇಡಮ್? ಅಂದ್ರೆ ಇರೋದು 90 ಅಡಿ. ಅದೇ ಕೇಂದ್ರ ಸರ್ಕಾರ ಕೈಯಲ್ಲಿ ಐತೆ, ನಾನ್ ಮಿನಿಸ್ಟರ್ ಆದ್ರೆ ಈಸಿಯಾಗಿ ಹರಿಸಬಹುದು ನೀರು ಅಂತ. ಎಂತದಿಲ್ಲ ಮೇಡಮ್, ಎಲ್ಲಿಂದ ಹರ್ಸಕ್ ಸಾಧ್ಯ? ಈಗ ಚನ್ನಪಟ್ಟಣ ಆಯ್ತು ಮೇಡಮ್, ಈಗ ಹಾಸನ ಆಯ್ತು, ಮಂಡ್ಯ ಆಯ್ತು, ಈಗ ರಾಮನಗರ ಮುಗೀತು. ಅದು ಒಂದು ಜನ್ಮಭೂಮಿ, ಹೌದು, ಇನ್ನೊಂದು ಕರ್ಮಭೂಮಿ. ಇದು ಈ ಎಲ್ಲದಕ್ಕಿಂತ ಮಿಗಿಲಾದ ದೊಡ್ಡ ಭೂಮಿ. ಎಲ್ಲದಕ್ಕೂ ಯಾವ್ದು ಬೇಡ ಈಗ ಅನ್ಬಿಟ್ಟು ತಮಿಳ್ನಾಡು ಕಳ್ಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಿಟ್ಬಿಡ್ತೀವಿ ನಾವು ಕುಮಾರಸ್ವಾಮಿ ಅವ್ರನ್ನ. ಮಕ್ಳಿಗೋಸ್ಕರನೇ ಇರೋದು. ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ಕಣ್ಣೀರ್ ಹಾಕ್ತಾ ಇರೋದು ಏನಕ್ಕೆ ಅಂದ್ರೆ ಯಾವ ಒಕ್ಕಲಿಗರಿಗೋಸ್ಕರನೂ ಇಲ್ಲ, ಯಾವ ರೈತರಿಗೋಸ್ಕರನೂ ಅಲ್ಲ, ಯಾವ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಅಲ್ಲ, ಬರೀ ಅವ್ರ ಮಕ್ಕಳು, ಅಲ್ಲಿ ಅವ್ರ ಮಗಳವರ ಯಜಮಾನರು ನಿಂತಿದ್ದಾರೆ ಚನ್ನಪಟ್ಟಣದಲ್ಲಿ, ಮಂಡ್ಯದಲ್ಲಿ ಕುಮಾರಸ್ವಾಮಿಯವ್ರು ನಿಂತಿದ್ದಾರೆ, ಹಾಸನದಲ್ಲಿ ರೇವಣ್ಣವ್ರು ನಿಂತಿದ್ದಾರೆ. 3 ಜನ ಮಕ್ಳಿಗೋಸ್ಕರ ಇಡೀ ನಮ್ಮ ಒಕ್ಕಲಿಗ ಜನಾಂಗನೇ ಒತ್ತೆ ಇಟ್ಟಂಗೆ ಅವರು ಮಾತಾಡ್ತಾ ಇದ್ದಾರೆ. ನಾವ್ಯಾರು ಅವ್ರ ಗುಲಾಮ್ರಲ್ಲ, ನಾವ್ಯಾರು ಅವ್ರಿಗೆ ಒತ್ತೆ ಆಳೋಗಳಲ್ಲ. ನಮ್ಗೆ ಒಕ್ಕಲಿಗರು ಪರಮೋಚ್ಚ ನಾಯಕರು ಯಾರು ಅಂದರೆ ಕೆಂಪೇಗೌಡರು. ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಪರಮೋಚ್ಚ ಗುರುಗಳು ಯಾರು ಅಂದರೆ ಶ್ರೀಮಾನ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಷ್ಟೇ. ನಮಗೆ ಇವ್ರು ಬೆಳೆ ಬೇಯಿಸ್ಕೊಳಕ್ ಮಾತಾಡ್ತಾರೆ ಅಷ್ಟೇ. ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಕೊಟ್ಟು ಕುಮಾರಸ್ವಾಮಿ ಅವರು ಅದೆಲ್ಲ ಅನುಭವಿಸ್ಕೊಂಡು ತಿರ್ಗಾ ವಾಪಸ್ ಬಂದ್ಮೇಲೆ ಕಾಂಗ್ರೆಸ್ನವ್ರ ಮೇಲೆನೆ ದೂರ ಹೇಳ್ಕೊಂಡು ಬಂದಿದ್ದಾರೆ. ನಿಮ್ ಜೊತೆ ಮಾಡಿದ್ದು, ಈಗ ಕಾಂಗ್ರೆಸ್ ಅವ್ರ ಜೊತೆ ಮಾಡಿದ್ದು ಅಪವಿತ್ರ ಮೈತ್ರಿ, ಈಗಿರೋದು ಪವಿತ್ರ ಮೈತ್ರಿ. ಇವ್ರಿಗೂ ಬೈಯೋದೇನು ಅಪರಾಧಿನ ಇಲ್ಲ. ಇನ್ 2 ತಿಂಗಳು ತಡ್ಕೊಂಡಿರ್ರಿ. ಬಿಜೆಪಿ ಅವರಿಗೆ ಕಾಂಗ್ರೆಸ್ನವ್ರಿಗೆ ಬೈಯಕ್ಕಿಂತ ಹೆಚ್ಚಾಗಿ ಬೈಕೊಂಡು ಈಚೆಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಕಾದು ನೋಡಿ ಸ್ವಲ್ಪ 2 ತಿಂಗಳು. ಮೇಡಮ್, ನಾವು ಮಂಡ್ಯ ಜಿಲ್ಲೆ ಜನತೆ ಅವ್ರಿಗೆ ಸೋಲನ್ ರುಚಿನ ಈ ಬಾರಿ ಮತ್ತೆ 1 ಲಕ್ಷ ಲೀಡಲ್ಲಿ ಚಂದ್ರು ಅವ್ರು ಗೆಲ್ತಾರೆ. ಸೋಲನ್ ರುಚಿನ ಇದೇ ಮಂಡ್ಯ ಜಿಲ್ಲೆ ಜನತೆ ತೋರಿಸ್ತಾರೆ. ಆಗ ಅವ್ರ ಕಣ್ಣಲ್ಲಿ ನೀರು ಹಾಕೊಂಡು ತಿರ್ಗಾ ಚನ್ನಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲೂ ಆಗ್ಲೇ ಟೆಂಟ್ ಖಾಲಿ ಮಾಡಿದ್ದಾರೆ. ಈಗ ರಾಜ್ಯ ಎಲ್ಲ ಮುಗ್ದಿದೆ ಅವ್ರದ್ದು. JDS ನಿರ್ನಾಮ ಅಂತ ಬಂದಿದೆ. JDS ಪಕ್ಷ ಎಲ್ಲಿದೆ ಅಂತ ಜನ ಕೇಳ್ತಾ ಇದಾರೆ, ನಾವು ಕೇಳ್ತಿಲ್ಲ. ವಿರೋಧ ಪಕ್ಷದವ್ರು ಕೇಳ್ತಾ ಇಲ್ಲ, ಅವರೇ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಇವಾಗ ರೈತರ ಮಕ್ಕಳು ಅಂತ ಹೇಳ್ತಾರೆ. ರೈತರ ಮಕ್ಕಳಾಗ್ಬಿಟ್ಟು ಹಸಿರು ನೀವು ಅದನ್ನೇ ಹೇಳ್ತಾ ಇರೋದು, ರೈತರ ಮಗ ಸ್ಟಾರ್ ಚಂದ್ರು ಅಂತ. ಸ್ಟಾರ್ ಚಂದ್ರು ರೈತರ ಮಕ್ಕಳು ಅಂತ ಹೇಳ್ತಾ ಇದೀವಿ. ಅಷ್ಟೆಲ್ಲ ಬಿಜೆಪಿಗೆ ಹೇಳ್ತಾ ಇದ್ರು. ಬಿಜೆಪಿನ ನೀವು ಮೋದಿ ಇಲ್ಲಿ ಬಂದ್ಬಿಟ್ಟು ನಾವು ರಾಜಕೀಯ ನಿವೃತ್ತಿ ಅಂತೀನಿ ಅದೊಂತೀನಿ ಅಂತ ಎಲ್ಲ ಹೇಳ್ತಿದ್ರು. ಇವಾಗ ಆ ಕೇಸರಿ ಸಾಲನ ಹಾಕೊಂಡ್ರಲ್ಲ ಅವರು, ಅದನ್ನೆಲ್ಲ ಹೆಂಗ್ ಹಾಕೊಂಡ್ರು ಮೇಡಮ್? ರೈತರ ಮಗ ಅಂತ ಹೇಳ್ಬಿಟ್ಟು ರೈತರ ಸಾಲನ ಎತ್ಕಿತ್ತೆಸ್ಬಿಟ್ಟವ್ರು. ಇವಾಗ ರೈತರವ್ರಿಗೆ ಇವಾಗ ನೀವು ಕೇಸರಿ ಹಾಕೊಂಡಿದ್ದೀರಾ? ಕೇಸರಿ ಹಾಕೊಂಡಿದೀವಿ ಮೇಡಮ್, ಬಟ್ಟೆ ಕೇಸರಿ ಹಾಕೊಂಡಿರ್ಬೋದು, ಆದ್ರೆ ಮನಸ್ಸೊಳಗಡೆ ಆತ್ಮಗೌರವವಾಗಿ ಇಟ್ಕೊಂಡಿದೀವಿ. ಅವ್ರ ಹಂಗಲ್ಲ, ಮೇಲೆ ತೋರ್ಕೆಗೆ ಮಾತ್ರ ಏನ್ ಬೇಕಾದ್ರು ಮಾಡ್ತಾರೆ, ಒಳಗಡೆ ಅವ್ರ ಆತ್ಮದಲ್ಲಿ ಒಳಗಡೆ ಕೇಸರಿ ಇಲ್ಲ. ಹಂಗಲ್ಲ ಮೇಡಮ್. ಚಲುವರಾಯಸ್ವಾಮಿ ಒಕ್ಕಲಿಗಲ್ವಾ, ಇವರು ಚಂದ್ರು ಒಕ್ಕಲಿಗಲ್ವಾ, ರಮೇಶ್ ಬಾಬು ಒಕ್ಕಲಿಗಲ್ವಾ? ಅಲ್ಲ ಸರ್, ಈಗ ಆಯ್ತು ಸ್ವಾಮಿ. ಈಗ DK ಶಿವಕುಮಾರ್ ಏನಂದ್ರು, ಈ ಕುಮಾರಸ್ವಾಮಿ ಅವ್ರಿಗೆ ಒಂದು ಅವಕಾಶ ಕೊಟ್ರಿ, ಬೇರೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ರಿ, ನನ್ಗೊಂದು ಅವಕಾಶ ಕೊಡಿ, ನಾನು ಕೂಡ ಒಕ್ಕಲಿಗ, ನನಗೊಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಒದಗಿ ಬಂದದೆ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶ ಇದೆ ಅಂತಂದ್ರು. ಸೊ ಜನ ಅವ್ರಿಗೆ ಅವಕಾಶ ಕೊಟ್ರು. ಆದ್ರೆ ಮುಖ್ಯಮಂತ್ರಿ ನೋಡಿ ಮೇಡಮ್, ಅದಕ್ಕೂ ರಾಜಕೀಯದಲ್ಲಿ ಯಾವ ಮನುಷ್ಯನಿಗೆ ತಾಳ್ಮೆ ಅನ್ನೋದಿರ್ತದೆ, ಆ ಮನುಷ್ಯ ಯಾವತ್ತಿದ್ರು ಮುಂದೆ ಬೆಳ್ಕೊಳ್ತಾನೆ. ಯಾವ ಮನುಷ್ಯನ್ಗೆ ತಾಳ್ಮೆ ಇಲ್ಲ, ಇವ್ರಿಗೆ ತಾಳ್ಮೆ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನ್ ಗೊತ್ತಾ, 2 ಸರಿ ಮುಖ್ಯಮಂತ್ರಿ ಆಗಿದ್ರು. ಅವರು ಬೇರೆಯವ್ರಿಗೆ ಯಾರಿಗೆ ಅವಕಾಶ ಕೊಡ್ಬೇಕಾಗಿತ್ತು. ಯಾರು ಮುಖ್ಯಮಂತ್ರಿ ನೀವೇ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ನೀವೇ ಮುಖ್ಯಮಂತ್ರಿ ಆಗಿ ಅಂತ ಮಾಡಿಸಿದ್ ನೀವು. ಉಳಿಸ್ಕೊಂಡ್ರೆ ಮೇಡಮ್, ನೀವೇ ಉಳಿಸಿದ್ದು ಅಂತ ಅವ್ರು ಹೇಳ್ತಾ ಇರೋದು. ಮೇಡಮ್, ಈಗ ಜನತಾದಳದಲ್ಲಿ ಯಾವ ಬೋರೇಗೌಡ, ತಿಮ್ಮೇಗೌಡ ಯಾರು ಮುಖ್ಯಮಂತ್ರಿ ಆಗೋದಿಲ್ಲ. ದೇವೇಗೌಡರು ನಾನು ಮುಸ್ಲಿಮ್ಸ್ ಆಗಿ ಹುಟ್ಟಬೇಕು ಅಂದಿದ್ದು ಅವ್ರ ಮಕ್ಳು ಗೆಲ್ಸ್ಕೊಳಕ್ಕೋಸ್ಕರ. ರೇವಣ್ಣವರು ಮೋದಿ ಪ್ರಧಾನಿ ಆದ್ರೆ, ಕಳೆದ ಬಾರಿ ಮೋದಿ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಯ್ತೀನಿ ಅಂದಿದ್ದು ಅವ್ರ ಮಕ್ಳಿಗೋಸ್ಕರನೇ. ರಾಜಕೀಯ ನಿವೃತ್ತಿ ತಗೋತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದು ಅವ್ರ ಕುಟುಂಬಕ್ಕೋಸ್ಕರನೇ. ಸಾರ್ವಜನಿಕರಿಗೋಸ್ಕರ ಅವ್ರು ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ನಮ್ಮ ರೈತರ ಸಾಲ ಮನ್ನಾ ಮಾಡಿಲ್ವಾ? ರೈತರ ಸಾಲ ಮನ್ನಾ ಮಾಡಿದಾರಲ್ಲ ಸರ್, ಸಿದ್ದರಾಮಯ್ಯನವರು ಮಾಡಿದ್ರು.
ಸಿದ್ದರಾಮಯ್ಯನವರು ಕಾಂಗ್ರೆಸ್ coalition ಅವರು ಮಾಡಿದ್ದಾರೆ ಕಾಯಿಲೇಷನ್ ಕಾಯಿಲೇಷನ್ ಒಂದ್ ನಿಮಿಷ ಸರ್ ಕಾಯಿಲೇಷನ್ ಗವರ್ಮೆಂಟ್ ಇದ್ರು ಕೂಡ ಅದು ಕುಮಾರಸ್ವಾಮಿ ಅವರು ಮತದಾರರಿಗೆ ಕೊಟ್ಟಿದ್ದಂತಹ ಒಂದು ಪ್ರಮಾಣ ಏನಂತ ಹೇಳಿದ್ರು ಮೇಡಮ್? ಸಾಲ ಮನ್ನಾ ಮಾಡ್ತೀನಿ ಅಂತ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದು. ರೈತರ ಸಾಲ ಮನ್ನಾ ಮಾಡಿಲ್ಲ. ಅದೆಲ್ಲ ಬೇಡ ಸರ್, ರೈತರು ಸಾಲ ಮನ್ನಾ ಮಾಡಿದ್ರು ಮಾಡಿದ್ರು ಅದು ಗುಣಕ್ಕೆ ಮತ್ಸರ ಬೇಡ, ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಹೇಳಿದ್ದು ಚುನಾವಣೆಗಿಂತ ಮುಂಚೆ ಕುಮಾರಸ್ವಾಮಿ ಅವರು ಚುನಾವಣೆಗಿಂತ ಮುಂಚೆನೆ ಹೇಳಿದ್ರು ಮಾಡ್ತೀನಿ. ಸಂಪೂರ್ಣ ಸಾಲ ರೈತರದ್ದು ಎಷ್ಟೇ ಸಾಲ ಇದ್ರು ₹1 ಕಟ್ಬೇಡಿ, ಸ್ತ್ರೀ ಶಕ್ತಿ ಕಟ್ಬೇಡಿ ಅಂತ. ಆದ್ರೆ ಯಾವ್ದು ಸಾಲ ಮನ್ನಾ ಆಗ್ಲಿಲ್ಲ. ಬಟ್ ಸಹಕಾರಿ ಸಾಲ ಎಲ್ಲ ಮನ್ನಾ ಮಾಡಿದ್ದಾರೆ. 1 ಲಕ್ಷ ಮಾಡಿದ್ದು, 1 ಲಕ್ಷ ಅಷ್ಟೇ ಮಾಡಿದ್ದು, ಬಾಕಿದ್ ಯಾವ್ದು ಮನ್ನಾ ಆಗಿಲ್ಲ. ಆಮೇಲೆ PLD ಬ್ಯಾಂಕ್ ಲೋನ್ ಇತ್ತು, ನಾನು 2014 ತಗೊಂಡಿದ್ದು, 20 ವರ್ಷ ಮನ್ನಾ ಆಗಿರ್ಲಿಲ್ಲ. ಇವಾಗ ಸಿದ್ದರಾಮಯ್ಯ ಮಾಡಿದ್ದಾರೆ, ಬಡ್ಡಿ ಮನ್ನಾ ಮಾಡಿದ್ದಾರೆ, ಅಸಲು ಕಟ್ಟಿದ್ರೆ ಅಂತ. ಇವಾಗ ಕುಮಾರಸ್ವಾಮಿ ಹೇಳಿದ್ ಬರೀ ಸುಳ್ಳು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.